ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ಅಡ್ಮಿಷನ್ ಪೇ ಪಾರ್ಟ್ನರ್ ಮೇಲೆ ಮತ್ತೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ಬೋದು. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಇಲ್ಲಿ ಒಂದು ಚೇಂಜ್ ಇದೆ. ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಾಗ ಯಾವ ಥರ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು, ಅದು AS 26 ಪ್ರಕಾರ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಇದು ಒಂದು ಚೇಂಜ್ ಇದೆ ನೋಡಿರಿ. ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಾಗ, ಸೊ ಈ ಥರ ಕೊಟ್ಟಾಗ ಯಾವ ಥರ ನಾವು ಪ್ರಾಬ್ಲಮನ್ನು ಬಿಡಿಸೋದು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಇಲ್ಲಿ ಶಿವ ಆ್ಯಂಡ್ ಸಂಗು ಆರ್ ಪಾರ್ಟ್ನರ್ಸ್ ಶೇರಿಂಗ್ ದ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ಪ್ರೊಪೋರ್ಷನ್ ಆಫ್ 3/5 ಆ್ಯಂಡ್ 2/5. ದರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2020. 2020 ಬ್ಯಾಲೆನ್ಸ್ ಶೀಟ್ ಕೊಟ್ಟಾರ. ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಸೊ ಇದು ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್, ರಿಸರ್ವ್, ಪಿ ಆ್ಯಂಡ್ ಎಲ್, ಸೊ ಕ್ಯಾಪಿಟಲ್ಸ್, ಆಮೇಲೆ ಕ್ಯಾಶ್ ಅಟ್ ಬ್ಯಾಂಕ್, ಸ್ಟಾಕ್, ಡೆಟರ್ಸ್, ಫರ್ನಿಚರ್, ಬಿಲ್ಡಿಂಗ್, ಮಷಿನರಿ ಇವೆಲ್ಲ ಐಟಮ್ಸ್ ಅದಾವ. ದೆನ್ ಆನ್ 1/4/2020 ಮಾಂತು ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಮಾಂತು ಅನ್ನೋ ವ್ಯಕ್ತಿನ ಯಾರು ಶಿವ ಮತ್ತು ಸಂಗು ಅಡ್ಮಿಟ್ ಮಾಡ್ಕೊತಾರೆ. ಬಟ್ ಇಲ್ಲಿ ನೋಡ್ರಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಹಿ ಶುಡ್ ಬ್ರಿಂಗ್ ರುಪೀಸ್ ಎಷ್ಟು 40,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. 40,000 ಕ್ಯಾಪಿಟಲ್ ಅಂತ ತೊಗೊಂಬರ್ತಾನೆ. ಆಮೇಲೆ ಸೊ ಇಲ್ಲಿ ಯಾವುದೇ ಥರದ್ದು ಅವರು ಹೇಳಿಲ್ಲ ಗುಡ್ ವಿಲ್ ತೊಗೊಂಡು ಬಂದಾನಂತ ಹೇಳಿ. ಸೊ ಗುಡ್ ವಿಲ್ ಬಗ್ಗೆ ಏನೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಬರೀ ಏನು ಕೊಟ್ಟಿದ್ದಾರೆ, ಹಿ ಶುಡ್ ಬ್ರಿಂಗ್ ರುಪೀಸ್ 40,000 ಆ್ಯಸ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. 1/5 ಶೇರ್ಲೆ ಫ್ಯೂಚರ್ ಪ್ರಾಫಿಟ್ಸ್ ಒಳಗೆ ಅವ ಶೇರ್ ಮಾಡ್ಕೋತಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ 25,000 ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೊಟ್ಟಿದ್ದಾರೆ, ಗೊತ್ತಾ? ಅಂದರೆ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ 25,000. ಫರ್ಮ್ದನ ಗುಡ್ ವಿಲ್ ಎಷ್ಟೈತಿ? 25,000 ಐತಿ. ಸೊ 25,000ದಾಗ ನಾವು ಇವಂದು ಸಪ್ರೇಟ್ ಮಾಡ್ಬೇಕು. ಯಾರ್ದ? ಮಾಂತುಂದು ಗುಡ್ ವಿಲ್ ಶೇರ್ ಎಷ್ಟು ಹೋಗೈತಲ್ಲ, 1/5 ಶೇರ್ ಐತಲ್ಲ, ಅವಂದ ಸಪ್ರೇಟ್ ಮಾಡಿ ತೊಗೋತೀವಿ. ಅದು ಅಡ್ಜಸ್ಟ್ಮೆಂಟ್ ನೋಡೋಣಂತ. AS 26 ಪ್ರಕಾರ ನಾವು ಮಾಡಬೇಕು. ಸೊ ನೆಕ್ಸ್ಟ್ ಡೆಪ್ರಿಷಿಯೇಟ್ ಫರ್ನಿಚರ್ ಬೈ 10%, ಇದು ಗುರ್ತದ ನಿಮ್ಗೆ. ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%, ಇದು ಗುರ್ತಾಕೈತಿ. ಸೊ ನೆಕ್ಸ್ಟ್ PDD ಬೈ ರುಪೀಸ್ 2,000. PDD ಈಸ್ ಇನ್ಕ್ರೀಸ್ಡ್ ಅಂತ ಆಗೈತಿ, ಬಟ್ ಅದು ಡಿಕ್ರೀಸ್ಡ್ ಅಂತ ಆಗಬೇಕು ಇಲ್ಲಿ. ಸೊ ಡಿಕ್ರೀಸ್ಡ್ ಬೈ 2,000 ಕಡಿಮೆ ಆಗೈತಿ. PDD ಓಲ್ಡ್ PDD ಮತ್ತು ನ್ಯೂ PDD ಕಂಪೇರ್ ಮಾಡ್ಬೇಕಂದ್ರೆ ಇದು ಡಿಕ್ರೀಸ್ಡ್ ಕಡಿಮೆ ಆಗೈತಿ. 2,000 ರೂಪಾಯಿ. ಇಲ್ಲಿ 3,000 ಐತಿ, ಇಲ್ಲಿ 2 ಐತಿ, 1,000 ರೂಪಾಯಿ ಕಮ್ಮಿ ಆಗೈತಿ. ಸೊ ಅದನ್ನು ರಿವ್ಯಾಲ್ಯೂಷನ್ದಾಗ ನಾವು ಅಡ್ಜಸ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆ್ಯನ್ ಅಮೌಂಟ್ ಆಫ್ ರುಪೀಸ್ 2,000 ಡ್ಯೂ ಟು ಅ ಕ್ರೆಡಿಟರ್ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್ ಆ್ಯಂಡ್ ಹೆನ್ಸ್ ಟು ಬಿ ರಿಟರ್ನ್ ಅಪ್. 2,000 ರೂಪಾಯಿ ನಾವು ಡ್ಯೂ ಟು ಅ ಕ್ರೆಡಿಟರ್ ಈಸ್ ನಾಟ್ ಲೈಕ್ಲಿ ಟು ಬಿ ಅಂತಂದ್ರೆ 2,000 ರೂಪಾಯಿ ಕ್ಲೇಮ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಅದು ರೆಕಾರ್ಡ್ ಆಗಿಲ್ಲ. ನಾವು ಅದನ್ನು ರೆಕಾರ್ಡ್ ಮಾಡಬೇಕು. ಅದು ರಿವ್ಯಾಲ್ಯೂಷನ್ ಅಕೌಂಟ್ನಾಗ ರೆಕಾರ್ಡ್ ಮಾಡ್ತೀವಿ. ಸೊ ಹಾಗಿದ್ರೆ ನಾವೀಗ ರಿವ್ಯಾಲ್ಯೂಷನ್ ಅಕೌಂಟನ್ನು ಹೆಂಗೆ ಬಿಡಿಸೋದು ಅಂತ ನೋಡೋಣ. ಎಸ್, ರಿವ್ಯಾಲ್ಯೂಷನ್ ಅಕೌಂಟ್ ಬಿಡಿಸ್ಬೇಕಂತಂದ್ರೆ ಪರ್ಟಿಕ್ಯುಲರ್ಸ್ ರುಪೀಸ್ 4 ಕಾಲಮ್ಸ್ ಹಾಕ್ತೀವಿ. ಆಮೇಲೆ ಇಲ್ಲಿ ನಾವು ಫಸ್ಟ್ ಏನು ನೋಡಬೇಕು? ಅಡ್ಜಸ್ಟ್ಮೆಂಟ್ಸ್ ನೋಡ್ತೀವಿ. ಹಿ ಶುಡ್ ಬ್ರಿಂಗ್ 40,000 ಕ್ಯಾಪಿಟಲ್, ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲಿಗೆ ಒಯ್ತೀವಿ. ಗುಡ್ ವಿಲ್ದು ಏನಿದ್ರು ಅದನ್ನು ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಹೋಗ್ತೈತಿ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಯಾವುದು? ಡೆಪ್ರಿಷಿಯೇಟ್ ಫರ್ನಿಚರ್ ಬೈ 10%. ಫರ್ನಿಚರ್ ಏನಾಗ್ಯದ? ಡೆಪ್ರಿಷಿಯೇಷನ್ ಆಗೈತೆ ಅಂತಂದ್ರೆ ಕಡಿಮೆ ಆಗೈತೆ ವ್ಯಾಲ್ಯೂ ಅದರದ್ದು. ಸೊ ಕಡಿಮೆ ಆಗೈತಿ ಅಂತಂದ್ರೆ ಫರ್ನಿಚರ್ ವ್ಯಾಲ್ಯೂ ಎಷ್ಟದ ಅಂತ ನೋಡ್ರಿ. ವ್ಯಾಲ್ಯೂ ಈಸ್ 10,000. 10,000 ಮೇಲೆ ನಾವು ಎಷ್ಟು ಪರ್ಸೆಂಟ್ ಮಾಡ್ತೀವಿ? 10% ಮಾಡ್ತೀವಿ. ಸೊ ಡೆಪ್ರಿಸಿಯೇಟ್ ಅಂದ್ರೆ ಅದನ್ನು ನಾವು ಡೆಬಿಟ್ ಹಾಕಬೇಕು. ಸೊ 10,000 ಮೇಲೆ 10% ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂತಂದ್ರೆ 1,000 ರೂಪೀಸ್. ಸೊ 1,000 ರೂಪೀಸ್ ವ್ಯಾಲ್ಯೂ ಕಮ್ಮಿ ಆಗೈತಿ. ಸೊ ಅದಕ್ಕೆ ಅದನ್ನು ಡೆಬಿಟ್ ಹಾಕ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%, ಹೆಚ್ಚಾಗೈತಿ ವ್ಯಾಲ್ಯೂ. ಸೊ ಅದಕ್ಕೆ ಅದನ್ನು ಬೈ ಬಿಲ್ಡಿಂಗ್ ಆಮೇಲೆ 20%. ಬಿಲ್ಡಿಂಗ್ ಮೇಲೆ 20% ಮಾಡ್ಕೊಂಡ್ರೆ ಎಷ್ಟಾಗ್ತದಪ್ಪ ಅಂತಂದ್ರೆ 8,000 ರೂಪಾಯಿ ಆಕೈತಿ ಹೆಚ್ಚಿಗೆ ಅಂತಂದ್ರೆ ಅಪ್ರಿಷಿಯೇಟ್ ಬಿಲ್ಡಿಂಗ್ ಮೇಲೆ. 40,000 ರೂಪಾಯಿ ಮೇಲೆ ನಾವು ಎಷ್ಟು ಪರ್ಸೆಂಟ್ ಮಾಡ್ತೀವಿ? 20%. ಸೊ 8,000 ರೂಪೀಸ್ ಹೆಚ್ಚಿಗೆ ಆಯಿತು. ಸೊ ನೆಕ್ಸ್ಟ್ PDD ಈಸ್ ಡಿಕ್ರೀಸ್ಡ್ ಬೈ ರುಪೀಸ್ 2,000, ಕಡಿಮೆ ಆಗೈತಿ. ಸೊ ಓಲ್ಡ್ PDD ಎಷ್ಟೈತಿ? 3,000. ಸಿಯರ್ ಓಲ್ಡ್ PDD 3,000. ನ್ಯೂ PDD ಎಷ್ಟಾಕೈತಿ? 2,000 ಕೊಟ್ಟಿದ್ದಾರೆ. ಸೊ 1,000 ರೂಪಾಯಿ ಏನಾಗೈತಿ? ಕಮ್ಮಿ ಆಗೈತಿ. ಕಮ್ಮಿ ಆಗೈತೆ ಅಂದ್ರೆ ಅದು ನಮಗೆ ಲಾಭ ಆದಂಗೆ. ಅದು PDD ಯಾವಾಗಲೂ ಡಿಕ್ರೀಸ್ ಆತಂದ್ರೆ ಅದು ನಮಗೆ ಕ್ರೆಡಿಟ್ಗೆ ಹೋಗ್ತೈತಿ. ಯಾವಾಗಲೂ ಹೆಚ್ಚಿಗೆ ಆತಂದ್ರೆ ಅದು ಡೆಬಿಟ್ಗೆ ಹೋಗ್ತಿರ್ತೈತಿ. ಸೊ ಅದಕ್ಕೆ 1,000 ಹೋಗೈತಿಲ್ಲ, ಅದನ್ನು ಇಲ್ಲಿ ಇಡ್ಲಿಕ್ಕತ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್
ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನೈತೆ ನೋಡ್ರಿ, ಆ್ಯನ್ ಅಮೌಂಟ್ ಆಫ್ ರುಪೀಸ್ 2000 ಆಗಲೇ ಹೇಳಿದ್ದೆ ಕ್ರೆಡಿಟರ್ಸ್ ಅಮೌಂಟ ರೆಕಾರ್ಡ್ ಆಗಿಲ್ಲ. ಸೊ ಅದನ್ನು ನಾವು ಏನು ಮಾಡಿ ಕ್ಲೇಮು ಆಗಿಲ್ಲ. ಸೊ ಅದಕ್ಕೆ ಅದನ್ನು ನಾವೇನು ಮಾಡ್ತೀವಿ ಕ್ರೆಡಿಟ್ನಾಗ ಇಡ್ತೀವಿ 2000 ರೂಪಾಯಿ. ಸೊ ಈಗ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದು ಅನ್ಕೋತೀನಿ. ಅಡ್ಜಸ್ಟ್ಮೆಂಟ್ ಮುಗಿದ ಮೇಲೆ ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. 8000 ಪ್ಲಸ್ 1000 ಪ್ಲಸ್ 2000 ಎಷ್ಟಾಯಿತು 11000 ಆಯಿತು. ಈ ಸೈಡ್ ಕೂಡ 11000. ಮತ್ತು ಫರ್ನಿಚರ್ ಮ್ಯಾಗೆ ಡೆಪ್ರಿಷಿಯೇಷನ್ ಐತಲ್ಲ 1000 ಮೈನಸ್ ಮಾಡಿದರೆ 10000 ಏನಾಗ್ತೈತಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗ್ತೈತಿ. ಸೊ 10000 ಅದನ್ನು ಹಂಚ್ಬೇಕು. ಯಾರಿಗೆ ಹಂಚಬೇಕು? ಇಬ್ರಿಗೂ ಹಂಚ್ಬೇಕು, ಶಿವ ಮತ್ತು ಸಂಗೂಗ. ಶಿವಾಗ 3/5 ಹೋದ್ರೆ ಸಂಗೂಗ 2/5 ಹೋಗ್ತದೆ. ಸೊ ಶಿವಾಗ 6000 ಮತ್ತು ಸಂಗೂಗ 4000 ರುಪೀಸ್. ಸೊ ಅದರ ಪ್ರಾಫಿಟನ್ನು ಡಿವೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಯಾವ್ದು ಹಾಕ್ತೀವಪ್ಪ ಅಂತಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 3 ಜನ ಪಾರ್ಟ್ನರ್, ಶಿವ, ಸಂಗು ಆ್ಯಂಡ್ ಮಾಂತು. ಮಾಂತು ಈಸ್ ಅ ನ್ಯೂ ಕಮರ್. ಹಿ ಹ್ಯಾಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್. ಅಡ್ಮಿಷನ್ ತೊಗೊಂಡಾನ. ಸೊ ಅದಕ್ಕೆ ಪರ್ಟಿಕ್ಯುಲರ್ಸ್ ಶಿವ, ಸಂಗು, ಮಾಂತು. ಪರ್ಟಿಕ್ಯುಲರ್ಸ್ ಶಿವ, ಸಂಗು, ಮಾಂತು ಡೆಬಿಟ್ ಮತ್ತು ಇಲ್ಲಿ ಕ್ರೆಡಿಟ್. ಸೊ ಅದಕ್ಕೆ ಫಸ್ಟ್ ಏನು ಮಾಡ್ತೀರಿ ಕೆಲಸ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕುವಾಗ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ತೀರಿ. ಬ್ರಾಡ್ ಡೌನ್ ಅಮೌಂಟ್ ಎಲ್ಲಿಂದ ಬರ್ತೈತಿ? 60,000 ಮತ್ತು 30,000 ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ನಾಗಿಂದ. ಸೊ ಇಲ್ಲಿ ತಗೋತೀರಿ ಕ್ಯಾಪಿಟಲ್ಸ್. ಶಿವ 60,000 ಐತಿ, ಸಂಗು 30,000 ಐತಿ. ಆಮೇಲೆ ಹಿ ಶುಡ್ ಬ್ರಿಂಗ್ ರುಪೀಸ್ 40,000 ಆ್ಯಸ್ ಕ್ಯಾಪಿಟಲ್. ಯಾರು ಹೊಸದಾಗಿ ಬಂದಂಥ ವ್ಯಕ್ತಿ ಮಂತುಂದ 40,000 ಅಷ್ಟೇ ತೊಗೋಬೇಕಿಲ್ಲ ಬೈ ಬ್ಯಾಂಕ್. ಯಾಕೆ? ಅವನು ಗುಡ್ವಿಲ್ ಅದು ತೊಗೊಂಡು ಬಂದಿಲ್ಲ. ಯಾಕಂದ್ರೆ ಯಾವಾಗಲೂ ನೀವು ಲಾಸ್ಟ್ ಪ್ರಾಬ್ಲಮ್ನಾಗೆಲ್ಲ ಏನು ಮಾಡಿದಿರಿ, ಗುಡ್ವಿಲ್ ಅವನು ಹಿ ಬ್ರಿಂಗ್ಸ್ ರುಪೀಸ್ 5,000 ಗುಡ್ವಿಲ್ ಈ ಥರ ಕೊಡ್ತಿದ್ರು. ಬಟ್ ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಅವನು ತಂದಿಲ್ಲ. ಟೋಟಲ್ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂದಾಗ ನಾವು ಹೆಂಗೆ ಮಾಡಬೇಕು, ಅದನ್ನು ಕೂಡ್ಸ್ಕೊಳ್ಳೋದಿಲ್ಲ. 5,000 ಅವ್ನದು ಎಷ್ಟು ಹೋಗ್ತೈತಲ್ಲ ಶೇರ ಅಷ್ಟು ಅದ್ರಾಗ ಕೂಡ್ಸೋದಿಲ್ಲ. ಡೈರೆಕ್ಟ್ 40,000 ಕ್ಯಾಪಿಟಲ್ ಅಷ್ಟೇ ಇಡಬೇಕು. ಸೊ ನೆಕ್ಸ್ಟ್ ಹೆಂಗೆ ಮಾಡೋದಂತ ನೋಡೋಣ. ನೆಕ್ಸ್ಟ್ ಏನು ಮಾಡಬೇಕು, ಬ್ಯಾಂಕ್ ಅಂದು 40,000 ಇಡಬೇಕು. ನೆಕ್ಸ್ಟ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹಾಕಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಆಮೇಲೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಿರ್ಬೋದು, ಆಮೇಲೆ ಗುಡ್ವಿಲ್ ಇವನ್ನೆಲ್ಲ ಏನು ಮಾಡಬೇಕಾಗ್ತೈತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ನಾವು ಫಸ್ಟ್ ಏನು ನೋಡಬೇಕು, ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಬ್ಯಾಲೆನ್ಸ್ ಶೀಟ್ದಾಗ ಏನಾದರೂ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದೈತೆ ನೋಡಬೇಕು. ಕ್ರೆಡಿಟರ್ಸ್ ಐತಿ, ರಿಸರ್ವ್ ಫಂಡ್ ಮತ್ತು P&L ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐತಿ. ರಿಸರ್ವ್ ಫಂಡ್ 20,000 ಐತಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,000 ಐತಿ. ಇದೆರಡು ನಾವು ಎಲ್ಲಿ ಹೋಗ್ತೈತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಒಳಗೆ ಕ್ರೆಡಿಟ್ ಸೈಡ್ ಹೋಗ್ತೈತಿ. ಸೊ ಫಸ್ಟ್ ನಾವು ರಿಸರ್ವ್ ಫಂಡ್ ತೊಗೊಳ್ಳೋಣ. 12,000 ಹೋಗ್ತೈತಿ ಯಾರಿಗೆ? ಶಿವಾಗ. 8,000 ಸಂಗುಗೆ ಹೋಗ್ತೈತಿ. 3:2 ರೇಷೋದಾಗ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಅದು 5,000 ಐತಲ್ಲ. ಸೊ ಅದು ಕೂಡ ಎಷ್ಟು ಹೋಗ್ತೈತಿ? 3,000 ಮತ್ತು 2,000 ಹೋಗ್ತೈತಿ. ನೆಕ್ಸ್ಟ್ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಸೊ ಅದೆಲ್ಲಿ ಹಂಚಿದಿರಿ? ಇಲ್ಲಿ ಹಂಚಿದ್ದೀರಿ ನೋಡಿರಿ. 6,000 4,000 ರಿವ್ಯಾಲ್ಯೂಯೇಷನ್ ಅಕೌಂಟ. ಸೊ ಅದು ಕೂಡ ಇಲ್ಲಿ ಹೋಗ್ತೈತಿ. ಆಮೇಲೆ ನೆಕ್ಸ್ಟ್ ಬರೋದು ಯಾವುದು? ಗುಡ್ವಿಲ್ ಎಷ್ಟೈತಿಪ್ಪ ಅಂತಂದ್ರೆ ಟೋಟಲ್ ಫರ್ಮ್ಸ್ ಗುಡ್ವಿಲ್ ಕೊಟ್ಟಿದ್ದಾರೆ. ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ 25,000. AS 26 ಪ್ರಕಾರ ಮಾಡಬೇಕು. ಸೊ ಅದ್ರದ್ದು ವರ್ಕಿಂಗ್ ನೋಟ ಇಲ್ಲಿ ಐತೆ ನೋಡ್ರಿ. ಏನದಪ್ಪ ಅಂತಂದ್ರೆ 25,000 ರೂಪಾಯಿ ಟೋಟಲ್ ಐತಲ್ಲ. ಸೊ 1/5 ಶೇರ್ ಯಾರ್ದೈತಿ? ಇವಂದು ಮಾಂತುಂದಿದೆ. ಸೊ ಮಾಂತುಂದ 1/5 ಶೇರ್ ಐತಿ. ಸೊ ಅದಕ್ಕೆ ಮಾಂತುಂದ ಶೇರನ್ನು ನಾವು ತೆಗಿತೀವಿ. 1/5 ಅಂದ್ರೆ 5,000 ಬಂತು. ಆ 5,000ದಾಗ ಶಿವ ಮತ್ತು ಸಂಗುಗ ಹಂಚಬೇಕು. ಹೆಂಗೆ ಹಂಚಬೇಕು? 3:2 ರೇಷೋದಾಗ 3/5 ಶಿವಾಗ ಹೋಗ್ತೈತಿ 3,000, 2/5 ಸಂಗುಗೆ ಹೋಗ್ತೈತಿ 2,000. 3,000 ಮತ್ತು 2,000 5,000 ಒಳಗೆ ಡಿವೈಡ್ ಮಾಡ್ತೀವಿ. ಈ 5,000 ಹೆಂಗೆ ಬಂತು? ಮಾಂತುಂದು ಶೇರ್ ತಕ್ಕೋಬೇಕು ನಾವು. ಯಾಕೆ? ಟೋಟಲ್ ಗುಡ್ವಿಲ್ ಆಫ್ ದ ಫರ್ಮ್ ಕೊಟ್ಟಿದ್ದಾರೆ. ಅವ್ನು ಕೊಟ್ಟಿದ್ರಂದ್ರೆ ನೋ ಪ್ರಾಬ್ಲಮ್. ಅವ್ನು ಕೊಟ್ಟಿಲ್ಲ ಅಂದಮೇಲೆ ಟೋಟಲ್ ಕೊಟ್ಟಾಗ ನಾವು ಮಾಂತುಂದು ಏನು ಮಾಡ್ತೀವಿ? ಸಪ್ರೇಟ್ ಮಾಡ್ತೀವಿ. ಸೊ ಈಗ ಏನು ಮಾಡ್ತೀವಿ? ಅದನ್ನು ಶಿವ ಮತ್ತು ಸಂಗುಗೆ ಹಂಚ್ತೀವಿ. ಸೊ ಅದೇ ಸೇಮನ್ನು ನಾವು ಎಲ್ಲಿಡ್ತೀವಿ? ಈ ಸೈಡ್ ಕೂಡ ಎಂಟ್ರಿ ಮಾಡಬೇಕು ಡೆಬಿಟ್ರಲ್ಲಿ. 2 ಶಿವಾಸ್ ಅಕೌಂಟ್, 2 ಸಂಗೂಸ್ ಅಕೌಂಟ್ ಅಂದು ಶಿವ ಮತ್ತು ಸಂಗು ಕಾಲಮ್ ಖಾಲಿ ಬಿಟ್ಟು ಮಾಂತು ಕಾಲಮಲ್ಲಿ 3,000 ಮತ್ತು 2,000 ಅದನ್ನು ತೋರಿಸ್ಬೇಕು ಗುಡ್ವಿಲನ್ನು. ಸೊ ಈಗ ಟೋಟಲ್ ಮಾಡಿರಿ. ಶಿವ ಕಾಲಮ್ ಎಷ್ಟಾಕೈತಿ? 84,000 ಮೈನಸ್ ಮಾಡಲಿಕ್ಕೆ ಏನೂ ಇಲ್ಲ ಇಲ್ಲಿ. ಸೊ ಹಂಗೆ ಸೇಮ್ ಸಂಗುಂದ 46,000 ಮೈನಸ್ ಮಾಡಲಿಕ್ಕೆ ಏನೂ ಇಲ್ಲ ಡೆಬಿಟ್ ಸೈಡಲ್ಲಿ. ಸೊ ಕ್ರೆಡಿಟ್ ಸೈಡ್ ಹೆಚ್ಚೈತಿ. 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅನ್ಬೇಕು. ನೆಕ್ಸ್ಟ್ ಒನ್ ಈಸ್ ಮಾಂತು 40,000 ಆ್ಯಸ್ ಇಟ್ ಈಸ್ ಇಡ್ರಿ. 40,000 ಇದು 3,000 ಮತ್ತು 2,000 ಐತಲ್ಲ, ಮೈನಸ್ ಮಾಡಿರಿ. ಸೊ 35,000 ರಿಮೈನಿಂಗ್ ಬ್ಯಾಲೆನ್ಸ್ ಆಕೈತಿ. 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. 3 ಎಲ್ಲಿ ಹೋಗ್ತಾವೆ? ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಾವೆ.
ಸೊ ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2020, ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಸೊ ಫಸ್ಟ್ ನಾವು ಕ್ಯಾಶ್ ಅಟ್ ಬ್ಯಾಂಕ್ ಹಾಕ್ತೀವಿ. ಆ್ಯಸ್ ಇಟ್ ಈಸ್ ಫಸ್ಟ್ ಇಲ್ಲಿ ನೋಡಿದಿರಿ ಇದರಲ್ಲಿ ಏನೈತಿ, ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಐತಿ. ಹೆಂಗೆ ತೊಗೊಳ್ಳೋದು ಕ್ಯಾಶ್ ಅಟ್ ಬ್ಯಾಂಕ್? ಯಾವಾಗ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಇದ್ದಾಗ ಅಂತಂದ್ರೆ ಫಸ್ಟ್ ಹಳೆ ಪ್ರಾಬ್ಲಮ್ ಅಂದ್ರೆ ಯಾವಾಗ ಹೊಸ ಪಾರ್ಟ್ನರು ಗುಡ್ ವಿಲನ್ನು ತೊಗೊಂಬರ್ತಿದ್ದ ಅವಾಗ ಏನು ಮಾಡ್ತಿದ್ರಿ, ಕ್ಯಾಶ್ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಕೂಡ್ಸ್ಕೊತಿದ್ರಿ. ಬಟ್ ಇಲ್ಲೇ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂದಾರಲ್ಲ, ಇಲ್ಲೇನು ಮಾಡಬೇಕು, ಕ್ಯಾಶ್ ತೊಗೋಬೇಕು, ಆಮೇಲೆ ಪ್ಲಸ್ ಏನು ಮಾಡಬೇಕು, ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್ ಅಷ್ಟೇ ಮಾಡಬೇಕು. ಗುಡ್ ವಿಲ್ ಕೂಡ್ಸ್ಕೋ ಹೋಗಿಲ್ಲ ಇದರಲ್ಲಿ, ತಿಳಿತಾ? ಸೊ ಗುಡ್ ವಿಲ್ ಕೂಡ್ಸ್ಕೋ ಹೋಗಿಲ್ಲ, ಹೀಗಾಗಿ ಏನಾಗ್ತದೆ, ಇದು 61,500 ಆಕೈತಿ. ಸೊ ನೆಕ್ಸ್ಟ್ ಏನದ ನೋಡ್ರಿ, ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ ಐತಿ. ಸ್ಟಾಕ್ 39,000 ಆ್ಯಸ್ ಇಟ್ ಈಸ್ ಸ್ಟಾಕನ್ನು 39,000 ರೆಕಾರ್ಡ್ ಮಾಡಿರಿ. ನೆಕ್ಸ್ಟ್ ಒನ್ ಈಸ್ ಡೆಟರ್ಸ್ 60,000 ಐತಿ. ಆಮೇಲೆ PDD ಆ್ಯಡ್ PDD 2,000. ಸೊ ಯಾವಾಗ PDD 2,000 ಆ್ಯಡ್ ಯಾಕೆ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಇದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾರ ನೋಡ್ರಿ, PDD ಈಸ್ ಡಿಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಡಿಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ರಂತಂದ್ರೆ ಈ ಇದರಲ್ಲಿರ್ತಕ್ಕಂಥ ಅಮೌಂಟನ್ನು, ಈ ಅಮೌಂಟನ್ನು 2,000 ರೂಪಾಯಿ ಅಮೌಂಟನ್ನು ಏನು ಮಾಡಬೇಕು, ಡೈರೆಕ್ಟ್ಲಿ ನೀವೇನು ಮಾಡಬೇಕು, ಇದನ್ನು ಅಲ್ಲಿ ಆ್ಯಡ್ ಮಾಡಬೇಕು. ಎಲ್ಲಿ ಆ್ಯಡ್ ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ, ತಿಳಿತಾ? ಅಂದರೆ ಡೆಟರ್ಸ್ ಒಳಗೆ ಆ್ಯಡ್ ಮಾಡ್ಬೇಕು ಡೈರೆಕ್ಟ್ಲಿ. ಡಿಕ್ರೀಸ್ಡ್ ಬೈ ಅಂತಿತ್ತಂದ್ರೆ, ತಿಳಿತಾ? ಸೊ ಅದು ಎಷ್ಟು ಕಡಿಮೆ ಆಗೈತಿ, 1,000 ಕಮ್ಮಿ ಆಗೈತಲ್ಲ. ಸೊ ಆ 1,000 ಮಾಡಬಾರ್ದು, ಇಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಅಮೌಂಟನ್ನೇ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಡೆಟರ್ಸ್ 62,000 ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಎಸ್. ಸೊ ನೆಕ್ಸ್ಟ್ ಐಟಮ್ ಯಾವ್ದು ತೊಗೋತೀವಿ, ಫರ್ನಿಚರ್ ತೊಗೋತೀವಿ. ಸೊ ಫರ್ನಿಚರ್ ಎಷ್ಟಿದೆ ನೋಡಿರಿ, ಫರ್ನಿಚರ್ ಈಸ್ 10,000 ಮೇಲೆ ನಾವು ಡೆಪ್ರಿಷಿಯೇಷನ್ ಇದೆ. 10,000 ಮೇಲೆ ಡೆಪ್ರಿಷಿಯೇಷನ್ 1,000 ಮಾಡಿದ್ದೀವಿ. ಸೊ ಅದನ್ನು 9,000 ಔಟರ್ ಕಾಲಮ್ ತೊಗೊಳಕತ್ತೀವಿ. ಸೊ ನೆಕ್ಸ್ಟ್ ಬಿಲ್ಡಿಂಗ್ ಎಷ್ಟಿದೆ, 40,000 ಇದೆ. ಅದ್ರ ಮೇಲೆ ಏನದ, ಅಪ್ರಿಷಿಯೇಷನ್ ಐತಿ 20%. ಬಿಲ್ಡಿಂಗ್ ಮೇಲೆ 40,000 ಮೇಲೆ 8,000 ಅಪ್ರಿಷಿಯೇಷನ್ ಮಾಡಿ 48,000 ತೊಗೋತೀವಿ. ಲಾಸ್ಟ್ ಒನ್ ಈಸ್ ಮಷಿನರಿ, ನೋ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಮೇಲೆ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಟೇಕ್ 25,000. ನೆಕ್ಸ್ಟ್ ಒನ್ ಈಸ್, ಇದು ಅಸೆಟ್ ಸೈಡ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಇದು ಲಯಬಿಲಿಟಿ ಸೈಡ್. ಫಸ್ಟ್ ಐಟಮ್ ಈಸ್ ಏನೈತಿ, ಕ್ರೆಡಿಟರ್ಸ್ ಐತಿ 77,500. ಅದಕ್ಕೆ ನಾವು ಆ್ಯಡ್ ಕ್ರೆಡಿಟರ್ಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್ ಅಂದ್ರೆ ಕ್ಲೇಮ್ ಮಾಡಲಾರ್ದಿತ್ತಲ್ಲ. ಸೊ ಅದು 2,000 ರೂಪಾಯಿ ನಾವು ಇಲ್ಲಿ ಆ್ಯಡ್ ಮಾಡಿ ತೋರಿಸ್ಬೇಕಾಕೈತಿ. ಸೊ 79,500 ಆಕೈತಿ. ಕ್ಯಾಪಿಟಲ್ಸ್ ಶಿವ, ಸಂಗು ಆ್ಯಂಡ್ ಮಂತು ಇಲ್ಲಿದ್ದು ಅಲ್ಲ, ಇದರಲ್ಲಿ ಹೋಗ್ತಕ್ಕಂಥ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತಕ್ಕಂಥವು 84,000, 46,000, 35,000 ಇವು ಮೂರನ್ನು ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಎಲ್ಲ ನಾವು ಟೋಟಲ್ ಮಾಡಿದಾಗ ನಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತೈತಿ 2,44,500, 2,44,500 ಬೋತ್ ದ ಸೈಡ್. ಸೊ ಇಲ್ಲಿ ನೀವು ಗಮನಿಸಬೇಕಾದ ಅಂಶಗಳು ಏನೇನಪ್ಪ ಅಂತಂದ್ರೆ, ಓನ್ಲಿ ವೆನ್ ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಾಗ ಏನು ಮಾಡಬೇಕು, ಅಲ್ಲಿ 40,000ಅಲ್ಲಿ ಯಾವುದೇ ಥರದ ಗುಡ್ ವಿಲನ್ನು ಆ್ಯಡ್ ಮಾಡಬಾರ್ದು ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ. ಆಮೇಲೆ ಸಪ್ರೇಟ್ ಮಾಡ್ಕೋಬೇಕು, 25,000ದಲ್ಲಿ 1/5 ಸಪ್ರೇಟ್ ಮಾಡಬೇಕು. ಮಂತೊಂದು ಶೇರನ್ನು ಸಪ್ರೇಟ್ ಮಾಡಿ ಅದನ್ನು 3:2 ರೇಷೋದಲ್ಲಿ ಹಂಚಬೇಕು ಇಬ್ಬರಿಗೂ. ಸೊ ಇದಷ್ಟೇ ಚೇಂಜಸ್ ಐತಿ. ಆಮೇಲೆ PDD ಈಸ್ ಡಿಕ್ರೀಸ್ಡ್ ಬೈ ಅಂತ ಕೊಟ್ರಂತಂದ್ರೆ ಅದನ್ನು ಡೈರೆಕ್ಟ್ಲಿ ಏನು ಮಾಡಬೇಕು, ಆ ಅಮೌಂಟನ್ನು, ಇಲ್ಲಿರ್ತಕ್ಕಂಥ ಅಮೌಂಟನ್ನೇ ನಾವು ಅಲ್ಲಿ ಡಿಕ್ರೀಸ್ ಆಗಿತ್ತಂತಂದ್ರೆ ಆ್ಯಡ್ ಮಾಡ್ಕೋಬೇಕು. ಎಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ. ಒಂದು ವೇಳೆ ಇನ್ಕ್ರೀಸ್ ಆಗಿತ್ತಂತಂದ್ರೆ ಅದನ್ನು ಲೆಸ್ ಮಾಡಬೇಕು. ತಿಳಿತಾ? ಇನ್ಕ್ರೀಸ್ಡ್ 2 ಅಂತಿತ್ತಂದ್ರೆ ಅದನ್ನು ಡಿಫ್ರೆನ್ಸಿಯಲ್ಡ್ ಅಮೌಂಟನ್ನು ನಾವೇನು ಮಾಡ್ತೀವಿ, ಅದನ್ನು ಲೆಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ, ಅದು ಯಾವ ಥರ ತೊಗೊಳ್ಳೋದು ಅಂತೇಳಿ. ಸೊ ಈ ಪ್ರಾಬ್ಲಮಲ್ಲಿ PDDನ ಈ ಥರ ಕನ್ಸಿಡರ್ ಮಾಡಿ. ಸೊ ಈಗ ಬ್ಯಾಲೆನ್ಸ್ ಶೀಟ್ ನಮಗೆ ಟ್ಯಾಲಿ ಆಗ್ತೈತಿ 2,44,500ಗೆ. ಥ್ಯಾಂಕ್ ಯು.